ಇಷ್ಟು ದಿನ ದರ್ಶನ್ ಸರ್ನ ಟಾರ್ಗೆಟ್ ಮಾಡ್ತಾ ಇದ್ರು, ಬಟ್ ಈಗ ಅವ್ರ ಸೆಲೆಬ್ರಿಟೀಸ್ ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ಫೇಕ್ ಅಕೌಂಟ್ ಅಥವಾ ಒರಿಜಿನಲ್ ಅಕೌಂಟ್ ಏನು ನೋಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ದರ್ಶನ್ ಸರ್ ಫ್ಯಾನ್ಸ್ ಹಿಂಗ್ ಮಾಡ್ತಾ ಇದ್ದಾರೆ, ದರ್ಶನ್ ಸರ್ ಫ್ಯಾನ್ಸ್ ಹಿಂಗ್ ಕೆಡ್ದಾಗ ಬಿಹೇವ್ ಮಾಡ್ತಾ ಇದ್ದಾರೆ. ಮೊನ್ನೆ ನೀನು ನಾನು ಫಿಲ್ಮ್ ಹೋಗಿದ್ವಿ ಅಲ್ವಾ, 6:30 ಶೋ ಹೋಗಿದ್ವಿ. ಯು ಟೆಲ್ ಮಿ, ಯಾರಾದ್ರೂ ಒಬ್ರು ನಮ್ನ ನೂಕೋದಾಗ್ಲಿ, ಟಚ್ ಮಾಡಿದ್ದಾಗ್ಲಿ, ಅಥವಾ ಮಿಸ್ಬಿಹೇವ್ ಆಗಿ ಕೂಗಿದ್ದಾಗ್ಲಿ, ಕಿರ್ಚಿದಾಗ್ಲಿ ಡಿಡ್ ಯು ವಿಟ್ನೆಸ್? ನೀವೇ ಹೇಳ್ದಂಗೆ ಡಿಸ್ಟೆನ್ಸ್ ಇತ್ತು, 1 feet ಡಿಸ್ಟೆನ್ಸ್ ಅಲ್ಲಿ. ಅಂಡ್ ಡಿಡ್ ವಿ ಟೇಕ್ ಎನಿ ಬೌನ್ಸಸ್ ಅರೌಂಡ್? 4 ಜನ ಬಿಟ್ರೆ ಯಾರಿದ್ರು? ಬಟ್ ಹೂ ಆಕ್ಚುಲಿ ಪ್ರೊಟೆಕ್ಟೆಡ್ ಅಸ್ ಅರೌಂಡ್ ಹಿಸ್ ಓನ್ ಫ್ಯಾನ್ಸ್. ಎಕ್ಸಾಕ್ಟ್ಲಿ. ನೀವ್ ಒಬ್ಳೆ ಹೋಗಿದ್ದಲ್ಲ. ಡಿಡ್ ಯು ಎಕ್ಸ್ಪೀರಿಯನ್ಸ್ ಎನಿಥಿಂಗ್ ಲೈಕ್ ದಿಸ್? ನೆವರ್. No? Never. So, a true Darshan fan knows how to respect a women. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದೇವಿತ್. ಈಗಾಗಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಡೆವಿಲ್ ಸಿನಿಮಾದ ನಾಯಕಿ ರಚನಾ ರಾಯ್ ಅವರು ಮಾಡ್ತಿದ್ದಂಥ ಒಂದು ಇಂಟರ್ವ್ಯೂ, ಡಿ ಕಂಪನಿಯಲ್ಲಿ ನಡೆಸಿದಂಥ ಒಂದು ಇಂಟರ್ವ್ಯೂವನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರಿ. ರಚನಾ ರಾಯ್ ಅವರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು, ಹಾಗೆಯೇ ವಿಜಯಲಕ್ಷ್ಮಿ ಅವರು ಉತ್ತರವನ್ನು ಕೊಡ್ತಾ ಇದ್ರು. ಸೊ ಈ ಒಂದು ಸಂಪೂರ್ಣವಾದಂಥ ಕಂಪ್ಲೀಟ್ ಇಂಟರ್ವ್ಯೂ ವಿಡಿಯೋ ಇದೆಯಲ್ಲ, ಇದು ಡಿ ಕಂಪನಿ ಯೂಟ್ಯೂಬ್ ಚಾನಲ್ನಲ್ಲಿದೆ, ನೀವು ಹೋಗಿ ನೋಡ್ಬೋದು. ಅದರಲ್ಲಿ ನಾನು ಕೆಲವೊಂದನ್ನು ಎತ್ಕೊಂಡಿದ್ದೀನಿ, ಒಂದು ಟಾಪಿಕನ್ನು ಎತ್ಕೊಂಡಿದ್ದೀನಿ. ಬಹಳ ಪ್ರಮುಖವಾಗಿ ಫ್ಯಾನ್ಸ್ ಬಗ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತನಾಡಿರುವಂಥದ್ದು, ಫ್ಯಾನ್ಸ್ ಬಗ್ಗೆ ಇರುವಂಥ ಒಂದು ಕಾಳಜಿಯನ್ನು ಬಿಂಬಿಸುವಂತಹ ಒಂದು ಈ ಇಂಟರ್ವ್ಯೂನಲ್ಲಿ ನೋಡ್ಬೋದು ನಾವು. ಅಂದರೆ ಪ್ರಮುಖವಾಗಿ ಅದರಲ್ಲೂ ಈ ಪ್ರಶ್ನೆಯಲ್ಲಿ ಇಂಡೈರೆಕ್ಟ್ ಆಗಿ ಇಲ್ಲಿ ಎಲ್ಲೋ ಒಂದು ಕಡೆ ಮತ್ತೊಂದು ನಟಿಗೆ ಕೌಂಟರ್ ಕೊಟ್ರಾ ಅನ್ನುವಂಥ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ. ಆ ಮತ್ತೊಬ್ಬ ನಟಿ ಬೇರೆ ಯಾರೂ ಅಲ್ಲ, ಮೋಹಕ ತಾರೆ ರಮ್ಯಾ ಅವರು. ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಈಗಾಗಲೇ ದರ್ಶನ್ ಕೇಸ್ ಯಾವ ರೀತಿಯಾಗಿ ಮುಂದೆ ಹೋಗ್ತಾ ಇದೆ, ಟ್ರಯಲ್ಗಳು ಆರಂಭವಾಗಿವೆ. ಇದರ ಬೆನ್ನಲ್ಲೇ ದರ್ಶನ್ ಪರವಾಗಿ ಒಂದಷ್ಟು ದರ್ಶನ್ ಫ್ಯಾನ್ಸ್ ಬ್ಯಾಡ್ ಕಮೆಂಟ್ಸನ್ನು ಹಾಕಿರೋದು. ಸೊ ಆ ಬ್ಯಾಡ್ ಕಮೆಂಟ್ಸ್ ಹಾಕಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಮ್ಯಾ ಅವರು ಅವರ ಮೇಲೆ ದೂರನ್ನು ಕೊಟ್ಟು ಅವರನ್ನು ಕೋರ್ಟು, ಕಚೇರಿ, ಜೈಲು ಅಂತ ಅಲ್ಸಾಡ್ತಾ ಇರೋದು. ಈಗಾಗಲೇ ಜೈಲಿನ ರುಚಿಯನ್ನು ರಮ್ಯಾ ಅವರು ತೋರಿಸಿರೋದು ನೀವೆಲ್ಲವನ್ನು ಕೂಡ ಈಗ ಗಮನಿಸ್ತಾ ಇದ್ದೀರಿ. ಸೊ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ರವರು ಯಾವ ರೀತಿಯಾಗಿ ಒಂದು ಬೇಲನ್ನು ರದ್ದು ಮಾಡಿಕೊಂಡು ಈಗ ಪರಪ್ಪನ ಅಗ್ರಹಾರ ಜೈಲು ಸೇರಿರೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಬೆನ್ನಲ್ಲೇ ಒಂದಷ್ಟು ಅಭಿಮಾನಿಗಳು, ಅದರಲ್ಲೂ ಪ್ರಮುಖವಾಗಿ ಒಂದಷ್ಟು ಕೆಲವು ಅಂಧಾಭಿಮಾನಿಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ, ಇನ್ನೂ ನೀಟಾಗಿ ಹೇಳಬೇಕು ಅಂತಂದರೆ ಅದರಲ್ಲೂ ಕೆಲವರು ಇದ್ದಾರೆ, ಬೇರೆ ಸಿನಿಮಾ ಹೀರೋ ಅಭಿಮಾನಿಗಳು ಅಥವಾ ಬೇರೆ ಹೀರೋ ಅಭಿಮಾನಿಗಳು ಅಥವಾ ಬೇರೆ ಯಾವುದಕ್ಕೂ ಕೆಲಸಕ್ಕೆ ಬಾರದಂಥ ಕೆಲವು ವ್ಯಕ್ತಿಗಳು ಫೇಕ್ ಅಕೌಂಟನ್ನು ಮಾಡಿಕೊಂಡು ಬೇಕಾಬಿಟ್ಟು ದರ್ಶನ್ ಹೆಸರಲ್ಲಿ ಕಮೆಂಟ್ಗಳನ್ನು ಮಾಡುವಂಥದ್ದು, ಈ ರೀತಿಯ ಹುಚ್ಚಾಟಗಳು ಆರಂಭವಾಗಿವೆ. ನಾಟ್ ಓನ್ಲಿ ದರ್ಶನ್, ಬೇರೆ ಸಿನಿಮಾ ಹೀರೋಗಳು ಕೂಡ ಅಥವಾ ಹೀರೋಗಳ ಫ್ಯಾನ್ಸ್ಗಳು ಕೂಡ, ಅವರ ಫ್ಯಾನ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬೇರೆ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು, ಉದಾಹರಣೆಗೆ ಈಗ ದರ್ಶನ್ ಫೋಟೋನೇ ಹಾಕ್ಕೊಂಡು ದರ್ಶನ್ ಬಗ್ಗೆನೇ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ಅಥವಾ ದರ್ಶನ್ ಹೆಸರಲ್ಲಿ ಬೇರೆಯವರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಇವೆಲ್ಲವೂ ಕೂಡ ಅತಿ ಆಗ್ತಾ ಇದೆ. ಇದನ್ನೆಲ್ಲವನ್ನು ಕೂಡ ಗಮನಿಸಿದಂಥ, ಇದನ್ನು ಸರಿಯಾಗಿ ವೀಕ್ಷಣೆ ಮಾಡಿ ಇದನ್ನು ಕಂಡುಹಿಡಿದು ಇದು ಸರಿನಾ ತಪ್ಪಾ ಅಥವಾ ನಿಜವಾಗ್ಲೂ ಕೂಡ ಇದು ಫೇಕಾ, ನಿಜವಾಗ್ಲೂ ದರ್ಶನ್ ಅಭಿಮಾನಿಗಳೇ ಈ ರೀತಿ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ರ ಅಂತ ತಿಳಿದುಕೊಳ್ಳದಂಥ ರಮ್ಯಾ ಏಕಾಏಕಿ ಆತುರದಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡುವಂಥದ್ದು ಅಥವಾ ಮತ್ತೊಂದು ಮಾಡ್ತಾರೆ. ಸೊ ಹಂಗಂತ ಈಗ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪು ಅಂತ ನಾನು ಹೇಳಲ್ಲ. ಸೊ ಅದು ಫೇಕ್ ಅಕೌಂಟ್ ಆಗಿರಲಿ, ಯಾವುದೇ ಅಕೌಂಟ್ ಆಗಿರಲಿ, ಕಮೆಂಟ್ ಮಾಡೋ ಮನಸ್ಥಿತಿ ಇರೋರು ಸಿಕ್ಕಾಕೋತಾರೆ, ಹಾಕೊಂಡು ರುಬ್ತಾರೆ. ಆದರೆ ರುಬ್ಬಿಸ್ಕೊಂಡಿರೋರು ಅವರು ಫೇಕು ಆಗಿರ್ಬೋದು ಅಥವಾ ನಿಜವಾದ ದರ್ಶನ್ ಅಭಿಮಾನಿಗಳು ಆಗಿರ್ಬೋದು ಅಥವಾ ಸುಳ್ಳು ಕಮೆಂಟ್ಗಳನ್ನು ಮಾಡಿಕೊಂಡು ಬೇಕಾಬಿಟ್ಟು ಆದವರು, ಒಟ್ಟಿನಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡೋರು ಸಿಕ್ಕಾಕೊಂಡಿದ್ದಾರೆ, ಹಾಕೊಂಡವ್ರನ್ನ ರುಬ್ತಾ ಇದ್ದಾರೆ ಜೈಲಿನಲ್ಲಿ ಅಂತ ಹೇಳ್ಬೋದು. ಅದು ಒಂದು ಕಡೆ ಇಟ್ಕೊಳ್ಳೋಣ. ಆದರೆ ರಮ್ಯಾ ಮಾಡಿದ್ದು ತಪ್ಪು ಅಂತ ಏನು ವಿಜಯಲಕ್ಷ್ಮಿ ಅವರು ಹೇಳ್ತಾ ಇಲ್ಲ. ಆದರೆ ವಿಜಯಲಕ್ಷ್ಮಿ ಅವರು ಹೇಳ್ತಾ ಇರೋದು, ರಮ್ಯಾ ದರ್ಶನ್ ಫ್ಯಾನ್ಸೇ ಹಿಂಗೆ ಮಾಡೋದು ಅಂತ ಬ್ಲೇಮ್ ಮಾಡ್ತಾ ಇದ್ದಾರಲ್ಲ, ಆ ಹೆಸರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅದು ತಪ್ಪು. ರಮ್ಯಾ ಬೇಕಾದರೆ ಕಂಪ್ಲೇಂಟ್ ಕೊಡ್ಬೋದಿತ್ತು. ಅಂದರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ರಮ್ಯಾ ಬೇಕಾದರೆ ಕಂಪ್ಲೇಂಟ್ ಕೊಡ್ಬೋದಿತ್ತು, ಆದರೆ ದರ್ಶನ್ ಫ್ಯಾನ್ಸೇ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಅಲ್ಲ. ಒಟ್ಟಲ್ಲಿ ಯಾವುದೋ ಫೇಕ್ ಅಕೌಂಟಿಂದ ಹಿಂಗೆ ಮಾಡ್ತಿರ್ಬೋದು, ಒಟ್ಟಲ್ಲಿ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಈ ರೀತಿ ಬ್ಯಾಡ್ ಆಗಿ ಕಮೆಂಟ್ಸ್ಗಳನ್ನ ಮಾಡಿಕೊಂಡು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಮತ್ತೊಂದು ಈ ರೀತಿಯಾಗಿಯೂ ಕೂಡ ಹೇಳ್ಬೋದಿತ್ತು. ಅದನ್ನು ಹೊರತುಪಡಿಸಿ ಅವರು ದರ್ಶನ್ ಫ್ಯಾನ್ಸೇ ಹಿಂಗೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಜಡ್ಜ್ಮೆಂಟನ್ನು ಕೊಟ್ಟು ಬಿಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಆ ರೀತಿಯಾಗಿ ಅದು ಸಿಕ್ಕಾಬಟ್ಟೆ ಪೋಟ್ರೆ ಆಗಿತ್ತು. ಅದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ವಿಜಯಲಕ್ಷ್ಮಿ ಅವರು ಬಹಳ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಂದು ಎಕ್ಸಾಂಪಲನ್ನು ಕೊಟ್ಟು, ಮೊನ್ನೆ ಡೆವಿಲ್ ಚಿತ್ರ ರಿಲೀಸ್ ಆಗಿದೆ. ರಿಲೀಸ್ ಆದ ದಿನ ನರ್ತಕಿ ಥಿಯೇಟರ್ನಲ್ಲಿ ಡೆವಿಲ್ ಚಿತ್ರದ ನಾಯಕಿ ರಚನಾ ರಾಯ್ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇಬ್ಬರು ಕೂಡ 6:30 ಶೋಗೆ ಹೋಗ್ತಾರೆ. 6:30 ಶೋಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿದ್ದಲ್ಲಿ ಎಷ್ಟೊಂದು ಜನ, ಇಡೀ ಕಾಲಿಡೋದಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟೊಂದು ಅಭಿಮಾನಿಗಳು ಸೇರ್ಕೊಂಡಿದ್ರು. ಆ ಸಂದರ್ಭದಲ್ಲೂ ಕೂಡ ಇಬ್ಬರು ಸಿನಿಮಾವನ್ನು ವೀಕ್ಷಣೆಗೆ ಅಂತೇಳಿ ಹೋಗಿರ್ತಾರೆ. ಸೊ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಇಬ್ಬರು ಕೂಡ ಲೇಡೀಸು. ಹೀಗಿರುವಾಗ ಅಲ್ಲೊಂದಷ್ಟು ಜನ ಅಭಿಮಾನಿಗಳಿರ್ತಾರೆ, ಬೆಳಗ್ಗೆ ಕುಡ್ಕೊಂಡು ಬಂದಿರೋರು ಕೆಲವರು ಇರ್ತಾರೆ, ಇನ್ನು ಕೆಲವರು ಬೇರೆ ರೀತಿಯಲ್ಲಿ ವರ್ತನೆ ತೋರೋರು. ಆದರೆ ಎಲ್ಲ ಸಿನಿಮಾ ಅಭಿಮಾನಿಗಳು ಕೂಡ ಇದ್ದಾರೆ. ಎಲ್ಲ ಜನರು ಆ ರೀತಿ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ, ಎಲ್ಲ ರೀತಿಯ ಜನರು ಕೂಡ ಅಲ್ಲಿರ್ತಾರೆ, ಒಳ್ಳೆಯವರಿಂದ ಹಿಡಿದು ಕೆಟ್ಟವರವರೆಗೂ ಎಲ್ಲರೂ ಇರ್ತಾರೆ. ಸೊ ಹೀಗಿರುವಾಗ
ದರ್ಶನ್ ಫ್ಯಾನ್ಸ್ ಅಂತ ಆ ಥಿಯೇಟ್ರ್ ಮುಂದೆ ಇದ್ದಾಗ ಇವರು ತುಂಬ ಚೆನ್ನಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು. ನಾವು ಹೋದಾಗ ನಮ್ಮ ಜೊತೆ ಇದ್ದಿದ್ದು ಕೇವಲ 4 ಜನ ಬಾಡಿಗಾರ್ಡ್ಸ್ ಅಷ್ಟೇ. ಆದರೆ ನಮ್ಮನ್ನು ಯಾರಾದರೂ ಟಚ್ ಮಾಡಿದ್ರ, ನಮ್ಮ ಜೊತೆ ಯಾರಾದರೂ ಮಿಸ್ಬಿಹೇವ್ ಮಾಡಿದ್ರ, ನಮ್ಮನ್ನು ಬೇರೆ ದೃಷ್ಟಿಯಲ್ಲಿ ನೋಡಿದ್ರ, ಅಥವಾ ನಮ್ಮಿಂದ ಅವರು ತುಂಬ ದೂರನೇ ಇದ್ದರು, ನಮ್ಮಿಂದ ಅವರು ಒಂದಷ್ಟು ಫೀಟ್ ದೂರನೇ ಇದ್ದರು, ನಾವು ಆರಾಮಾಗಿ ಹೋಗಿ ಸೇಫಾಗಿ ಹೋಗಿ ಬಂದ್ವಲ್ಲ. ಜೊತೆಗೆ ರಚನಾ, ನೀವು ಕೂಡ ಒಬ್ಬರೇ ಹೋಗಿದ್ರಿ, ನಿಮಗೇನಾದರೂ ಆ ಥರ ಅನುಭವ ಆಯಿತಾ ಅಂತ ಕೇಳಿದಾಗ ರಚನಾ ರೈ ಅವರು ಕೂಡ ನೆವರ್ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯ ಅನುಭವಗಳು ಆ ರೀತಿ ಆಗಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ಇಲ್ಲಿ ದರ್ಶನ್ ಫ್ಯಾನ್ಸ್ ಮೆಂಟಾಲಿಟಿ ಹೀಗಿದೆ, ಅವರಿಗೆ ಮಿಸ್ಬಿಹೇವ್ ಮಾಡೋ ಗುಣ ಇಲ್ಲ, ಅವರು ಒಳ್ಳೆಯವರು, ಅವರಿಗೆ ಗೊತ್ತಿದೆ ವಿಮೆನ್ಸ್ ಜೊತೆ ಯಾವ ರೀತಿ ನಡ್ಕೊಬೇಕು, ಹೆಣ್ಮಕ್ಳ ಜೊತೆ ಹೆಂಗಿರಬೇಕು, ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ದರ್ಶನ್ ಫ್ಯಾನ್ಸ್ಗೆ ಗೊತ್ತಿರುವಷ್ಟು ಇನ್ಯಾರಿಗೂ ಗೊತ್ತಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ. ಒಟ್ಟಲ್ಲಿ ದರ್ಶನ್ ಫ್ಯಾನ್ಸ್ಗಳನ್ನು ವಿಜಯಲಕ್ಷ್ಮಿ ಬಿಟ್ಕೊಟ್ಟಿಲ್ಲ. ಸೊ ಆ ಒಂದು ಇಂಟರ್ವ್ಯೂನಲ್ಲಿ ನೀವು ಆ ಒಂದು ಈ ಕ್ಲಿಪ್ಪಿಂಗ್ಗಳನ್ನ ನಾನು ಏನು ಹಾಕಿದ್ದೀನಿ ಅದನ್ನು ನೀವು ಗಮನಿಸೋದಾದರೆ ಎಲ್ಲೂ ಕೂಡ ಒಂದು ಚೂರು ಕೂಡ ದರ್ಶನ್ ಫ್ಯಾನ್ಸನ್ನು ಬಿಟ್ಟು ಕೊಡಲೇ ಇಲ್ಲ ವಿಜಯಲಕ್ಷ್ಮಿ. ಸೊ ಒಟ್ಟಾರೆಯಾಗಿ ಡೆವಿಲ್ ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ. ಹೀಗಿರುವಾಗ ದರ್ಶನ್ ಫ್ಯಾನ್ಸನ್ನು ಬಿಟ್ಕೊಡದೇ ಇರೋದು ಇದು ದರ್ಶನ್ ಫ್ಯಾನ್ಸ್ಗಳಿಗೆ ಬಹಳ ಖುಷಿಯನ್ನು ತಂದಿದೆ. ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ, ಎಷ್ಟು ಮೆಚೂರ್ಡ್ ಆಗಿ ಮಾತನಾಡಿದ್ದಾರೆ, ಫ್ಯಾನ್ಸ್ಗಳ ಪರವಾಗಿ ನಿಂತ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ದರ್ಶನ್ ಪತ್ನಿಯ ವ್ಯಕ್ತಿತ್ವ ಹಾಗೆ ಹೇಗೆ ಅಂತೇಳಿ. ಸೊ ಇವತ್ತಿನವರೆಗೂ ನಾನು ಹೇಳೋದು ಅಷ್ಟೇ, ದರ್ಶನ್ ಪತ್ನಿಯ ವ್ಯಕ್ತಿತ್ವ ಅಂತ ಬಂದಾಗ ನಿಜವಾಗ್ಲೂ ಗ್ರೇಟ್. ಯಾಕಂತಂದರೆ ದರ್ಶನ್ ಕೇವಲ ಮೀಡಿಯಾದವ್ರಿಗೆ ಮಾತ್ರ ಅಲ್ಲ, ಅಥವಾ ಫ್ಯಾನ್ಸ್ಗಳಿಗೆ ಮಾತ್ರ ಅಲ್ಲ, ಅಥವಾ ಇನ್ಯಾರ ಹೊರಗಡೆಯವರಿಗಲ್ಲ, ತನ್ನ ಪತ್ನಿಗೂ ಕೂಡ ಆತ ಬೈದಿದ್ದುಂಟು, ಹೊಡೆದಿದ್ದುಂಟು, ಅದೇ ವಿಚಾರಕ್ಕೆ ಈ ಹಿಂದೆ ಜೈಲು ಸೇರಿದ್ದು ಕೂಡ ಉಂಟು. ಅಷ್ಟೆಲ್ಲ ಆದರೂ ಕೂಡ ತನ್ನ ಗಂಡನನ್ನು ಬಿಟ್ಟು ಕೊಡದ ಏಕೈಕ ಪತ್ನಿ ಅಂತಂದರೆ ಅದು ವಿಜಯಲಕ್ಷ್ಮಿ ಮಾತ್ರ. ಯಾವತ್ತೂ ಕೂಡ ಬಿಟ್ಕೊಡ್ಲಿಲ್ಲ. ಆ ಕೋಪ ಇರ್ಬೋದು, ಅದಕ್ಕೆ ಕಾನೂನು ಮುಖಾಂತರ ಹೋರಾಟ ಮಾಡಿದ್ದಾರೆ. ಆ ಏನೇ ಕೋಪ ಇದ್ರೂ ಕೂಡ ಅದನ್ನು ಬೇರೆ ರೀತಿಯಲ್ಲಿ ತೋರಿಸ್ಕೊಂಡಿದ್ದಾರೆ ವಿನಃ ಎಲ್ಲೂ ಕೂಡ ತನ್ನ ಗಂಡನನ್ನು ಬಿಟ್ಟುಕೊಟ್ಟು ಯಾವತ್ತೂ ಕೂಡ ಅವರು ಮಾತನಾಡಲಿಲ್ಲ. ಎಲ್ಲೂ ಕೂಡ ತನ್ನ ಗಂಡನನ್ನು ಅಂದರೆ ಹೊರಗಡೆ ಜನರಿಗೆ ನನಗೆ ಇಷ್ಟನೇ ಇಲ್ಲ ಅನ್ನೋ ಥರ ಯಾವತ್ತೂ ತೋರಿಸ್ಕೊಳ್ಳೇ ಇಲ್ಲ. ಪ್ರತಿ ಸಲ ಕೂಡ ಆತನಿಗಾಗಿ, ದರ್ಶನ್ ಅನ್ನೋ ಒಂದು ವ್ಯಕ್ತಿಗಾಗಿ ಯಾವಾಗಲೂ ಕೂಡ ಅವರು ಜೊತೆಯಾಗಿ ಬಾಳಬೇಕು ಅಂತಲೇ ಆಸೆ ಪಡ್ತಾರೆ. ಒಬ್ಬ ಮಗ ಕೂಡ ಇರೋದ್ರಿಂದ ಬಹಳ ಪ್ರೀತಿಯುತವಾಗಿ ದರ್ಶನ್ರಿಗೆ ಏನೇ ಆದರೂ ಕೂಡ ಅವರು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅದಕ್ಕಾಗಿ ಅಭಿಮಾನಿಗಳು ದರ್ಶನ್ ಪತ್ನಿಯನ್ನು ದೇವತೆ ಅಂತ ಹೇಳಿ ಕರೀತಾರೆ. ಸೊ ಅದು ನಿಜವಾಗ್ಲೂ ಹೌದು. ಯಾಕಂತಂದರೆ ದರ್ಶನ್ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಎಷ್ಟು ದೇವಸ್ಥಾನ ದೇವರುಗಳು ಅಂತ ಸುತ್ತಿದ್ದು, ಆ ಬೇಲ್ ಕೊಡಿಸೋದಕ್ಕೋಸ್ಕರ ಎಷ್ಟು ಹೋರಾಟವನ್ನು ನಡೆಸಿದ್ದು, ಒಂದು ಮಹಿಳೆಯಾಗಿ ಸ್ಟ್ಯಾಂಡ್ ತೊಗೊಂಡು ಎಷ್ಟರ ಮಟ್ಟಿಗೆ ತನ್ನ ಗಂಡನಿಗಾಗಿ ಹೋರಾಟವನ್ನು ಮಾಡಿದ್ದು, ನಿಜಕ್ಕೂ ಕೂಡ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ಚರಿತ್ರೆಯನ್ನು ಸೃಷ್ಟಿಸ್ಬಿಟ್ರು ವಿಜಯಲಕ್ಷ್ಮಿ ಅವರು ಅಂದರೆ ಅದು ತಪ್ಪಾಗಲ್ಲ. ಸೊ ಅದೇ ರೀತಿಯಾಗಿ ಫ್ಯಾನ್ಸ್ಗಳು ಕೂಡ ಸಪೋರ್ಟ್ ಕೊಡಲೇಬೇಕಾಗುತ್ತೆ. ಫ್ಯಾನ್ಸ್ಗಳು ಕೂಡ ಸ್ವಲ್ಪ ತಾಳ್ಮೆಯಿಂದ, ಕೆಲವರು, ಎಲ್ಲರೂ ಅಂತ ಹೇಳೋಕ್ಕೆ ಬರಲ್ಲ, ಕೆಲವರು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ನಾನು ಆ ವಿಚಾರಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯಾಕಂತಂದರೆ ಇವತ್ತು ದ ಡೆವಿಲ್ ಸಿನಿಮಾಗೆ ಫ್ಯಾಮಿಲಿ ಆಡಿಯನ್ಸ್ ಹೋಗ್ತಾ ಇಲ್ಲ. ಈ ಒಂದು ರಿಪೋರ್ಟಿಗಾಗಲೇ ವರದಿ ಆಗ್ತಾ ಇದೆ. ಫ್ಯಾಮಿಲಿ ಆಡಿಯನ್ಸ್ ಹೋಗದೇ ಇರೋದಕ್ಕೆ ಫ್ಯಾನ್ಸ್ಗಳೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದರೆ ಒಂದಷ್ಟು ರಿವ್ಯೂ ಕೊಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ವರ್ತನೆ ಮತ್ತು ಆ ವೈರಲ್ ಆದಂಥ ವಿಡಿಯೋಗಳನ್ನ ನೋಡಿದಂಥ ಫ್ಯಾಮಿಲಿ ಆಡಿಯನ್ಸ್ ಒಂದು ದರ್ಶನ್ ಅವರು ಜೈಲೊಳಗಡೆ ಇರೋದು ಕೂಡ ಮೈನಸ್ ಆದಂತೆ ಕಾಣ್ತಾ ಇದೆ. ಮತ್ತೊಂದು ಕಡೆ ಈ ರೀತಿಯಾಗಿ ಕೆಲವೊಂದು ಅಭಿಮಾನಿಗಳು ತೋರ್ತಿರುವಂಥ ಥಿಯೇಟ್ರ್ ಮುಂಭಾಗದಲ್ಲಿ ತೋರ್ತಿರುವಂಥ ವರ್ತನೆ, ಹೀಗಿದ್ದಾಗ ನಾವು ಹೋಗೋದು ಬೇಡ, ಅಲ್ಲಿ ಹೋದರೆ ಸರಿ ಆಗಲ್ಲ ಅನ್ನುವಂಥ ಮನೋಭಾವನೆ ಫ್ಯಾಮಿಲಿ ಆಡಿಯನ್ಸಿಗೆ ಬಂದುಬಿಟ್ಟಿದೆ. ಬಂದ್ವಾ, ಒಂದು ಒಳ್ಳೆ ರೀತಿಯಲ್ಲಿ ರಿವ್ಯೂ ಕೊಟ್ಟವಾ, ಸಿನಿಮಾ ನೋಡಿದ್ವಾ, ಒಳ್ಳೆ ರೀತಿಯಲ್ಲಿ ರಿವ್ಯೂ ಕೊಟ್ಟು ಯಾರು ಕೂಡ ಒಂದು ನಿಮಿಷ ಕೂತ್ಕೊಂಡು ಸಿನಿಮಾ ಬಗ್ಗೆ ಮಾತಾಡಿದ್ದು ನಾವು ನೋಡಲೇ ಇಲ್ಲ. ಸುಮ್ಮನೆ ಬೇಕಾಬಿಟ್ಟು ಸೂಪರ್ ಅಂತ ಹೇಳೋದು, ಸುಮ್ಮನೆ ಕಿರ್ಚಾಡೋದು, ಏನೇನೋ ಡೈಲಾಗ್ ಹೊಡೆಯೋದು, ಅದಲ್ಲ. ಸಿನಿಮಾ ರಿವ್ಯೂವನ್ನು ಒಂದು ಅಫಿಷಿಯಲ್ ಆಗಿ ಮೆಚೂರ್ಡ್ ಆಗಿ ಯಾರು ಕೂಡ ಒಂದು ನಿಮಿಷ ನಿಂತ್ಕೊಂಡು ಕೊಡಲೇ ಇಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಆಡಿಯನ್ಸ್ ಅದನ್ನು ನೋಡಿ ಅಥವಾ ಹೋಗಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದಕ್ಕೆ ಸ್ವಲ್ಪ ಹಿಂದೇಟಾಗ್ತಾ ಇದ್ದಾರೆ. ಮತ್ತೆ ಅಲ್ಲಿ ನಿಂತ್ಕೊಂಡು ರಿವ್ಯೂ ಕೊಡೋ ಬದಲು ಬೇರೆ ಹೀರೋಗಳಿಗೆ, ಬೇರೆ ನಟರಿಗೆ ಟಾಂಗ್ ಕೊಡುವಂಥದ್ದು, ಇದೆಲ್ಲವೂ ಕೂಡ ತಪ್ಪಾಗಿ ಪೋರ್ಟ್ರೇ ಆಗ್ತಾ ಇದೆ. ಹಾಗಾಗಿ ಬೇರೆ ಸಿನಿಮಾದ ನಟರು ಕೂಡ, ಬೇರೆ ಸಿನಿಮಾದ ನಟರ ಫ್ಯಾನ್ಸ್ಗಳು ಕೂಡ ಆ ಒಂದು ಡೆವಿಲ್ ಸಿನಿಮಾಗೆ ಹೋಗೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ದಯವಿಟ್ಟು ಅದು ಆಗಬಾರ್ದು. ಒಂದು ಸಿನಿಮಾ ಹಿಟ್ ಆಗೋದು ಕೇವಲ ಅಭಿಮಾನಿಗಳು ಮಾತ್ರ ನೋಡಿದ್ರೆ ಸಾಲಲ್ಲ. ಆ ಒಂದು ಸಿನಿಮಾ ಹಿಟ್ ಆಗಬೇಕು ಅಂತಂದರೆ ಅಭಿಮಾನಿಗಳ ಜೊತೆಗೆ ಬೇರೆ ಸಿನಿಮಾ ಹೀರೋ ನಟರುಗಳು ನೋಡಬೇಕು, ನಟರ ಅಭಿಮಾನಿಗಳು ಕೂಡ ನೋಡಬೇಕು, ಅವರು ಕೂಡ ಸಪೋರ್ಟ್ ಮಾಡಬೇಕು. ಜೊತೆಗೆ ಫ್ಯಾಮಿಲಿ ಆಡಿಯನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಸಿನಿಮಾ ಅಂತ ಬಂದಾಗ ಫ್ಯಾಮಿಲಿ ಆಡಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವರು ಕೂಡ ಬರಲೇಬೇಕಾಗುತ್ತೆ. ಪ್ರಮುಖವಾಗಿ ಬೇರೆ ಸಿನಿಮಾ ಹೀರೋ ಅಭಿಮಾನಿಗಳು ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಹೀಗಾಗಿ ನೀವು ದಯವಿಟ್ಟು ಫ್ಯಾನ್ಸ್ಗಳು ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ, ಇಲ್ಲ ಅಂತಂದರೆ ಬಹಳ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಈ ಬಗ್ಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು, ಎಲ್ಲೆಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅಂತ. ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ, ಇದ್ದಂಗೆ ಹೇಳೋದೇ ನಮ್ಮ ಜಾಯಮಾನ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.